ರಾಜ ಮಹಾರಾಜರುಗಳು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳುವ ಉದ್ದೇಶದಿಂದ ಹಾಗೂ ಸಂಪತ್ತನ್ನು ಗಳಿಸುವ ಉದ್ದೇಶದಿಂದ ಅಶ್ವಮೇಧ ಯಾಗ ಎಂಬ ರಾಜನ ಉತ್ಸವವನ್ನು ಮಾಡುತ್ತಿದ್ದರು. ಈ ಯಾಗವನ್ನು ಮಾಡಲು ಉತ್ತಮ ತಳಿಯ ಅಶ್ವವನ್ನು ಅಂದರೆ ಕುದುರೆಯನ್ನು ಆರಿಸಿ ತಂದು ಕಂಬಕ್ಕೆ ಕಟ್ಟಿ ಸ್ನಾನ ಮಾಡಿಸಿ ಅದನ್ನು 1 ವರ್ಷ ಸ್ವಇಚ್ಛೆಯಿಂದ ಓಡಾಡಲು ಬಿಡುತ್ತಿದ್ದರು. ಈ ಯಾಗವು ಯಾವ ಸ್ಥಳದಲ್ಲೆಲ್ಲ ಹೋಗುತ್ತದೆಯೋ ಆ ಸ್ಥಳದ ಆ ರಾಜ್ಯದ ರಾಜರುಗಳು ಆ ರಾಜ್ಯದಲ್ಲಿ ನಡೆಸುತ್ತಿದ್ದ ಯಾಗದ ರಾಜರುಗಳಿಗೆ ತಮ್ಮ ಕಾಣಿಕೆ ಮತ್ತು ಪ್ರದೇಶಗಳನ್ನು ನೀಡಿ ಅವರ ಪರಮಾಧಿಕಾರವನ್ನು ಒಪ್ಪಿಕೊಳ್ಳಬೇಕಿತ್ತು. ಒಂದು ವೇಳೆ ಇದಕ್ಕೆ ನಿರಾಕರಿಸಿದರೆ ಅಶ್ವವನ್ನು ಕಟ್ಟಿಹಾಕಿದರೆ ಯಾಗ ನಡೆಸುತ್ತಿದ್ದ ರಾಜನೊಂದಿಗೆ ಯುದ್ಧ ಮಾಡಬೇಕಿತ್ತು. ಆ ಯಾಗವನ್ನು ವರ್ಷದ ಕೊನೆಯಲ್ಲಿ ಅದನ್ನು ಬಲಿ ಕೊಟ್ಟು ದೇವತೆಗಳಿಗೆ ಅರ್ಪಿಸುತ್ತಿದ್ದರು. ಹೀಗೆ ಮಾಡಿದರೆ ರಾಜನ ಆಸೆ ಆಕಾಂಕ್ಷ ಮತ್ತು ಸಾಮ್ರಾಜ್ಯದ ವಿಸ್ತರಣೆ ಮತ್ತು ರಾಜನ ಪರಮಾಧಿಕಾರವು ಸ್ಥಾಪನೆಯಾಗುತ್ತಿತ್ತು. ಇಂತಹ ಯಾಗವನ್ನು ಇಂದಿನ ಕಾಲದ ಬಾದಾಮಿ ಚಾಲುಕ್ಯರು ಋಗ್ವೇದ ರಾಜರುಗಳು ನಡೆಸುತ್ತಿದ್ದರು. ಹಾಗಾದರೆ ಈ ಕತೆ ಕೇಳಿದ್ರಲ್ಲ, ಈ ಯಾಗವನ್ನು ಯಾಕೆ ನಡೆಸುತ್ತಿದ್ರು? ಈ ಯಾಗವನ್ನು ರಾಜನ ಸಾಮ್ರಾಜ್ಯ ವಿಸ್ತರಣೆಯಾಗಲು ಮತ್ತು ಅವನ ಪರಮಾಧಿಕಾರವನ್ನು ಸ್ಥಾಪಿಸಲು ಈ ಯಾಗವನ್ನು ನಡೆಸುತ್ತಿದ್ದರು. 17ನೇ ಶತಮಾನದಲ್ಲಿ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ಳಲು ಹಲವಾರು ನೀತಿ ಮತ್ತು ಪದ್ಧತಿಯನ್ನು ಜಾರಿಗೆ ತಂದರು. ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಶತಮಾನದಲ್ಲಿ ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ತಮ್ಮ ಪರಮಾಧಿಕಾರವನ್ನು ಮತ್ತು ಸಾಮ್ರಾಜ್ಯ ವಿಸ್ತರಣೆಗೊಳಿಸಲು ಹಲವಾರು ನೀತಿ ಮತ್ತು ಪದ್ಧತಿಯನ್ನು ಜಾರಿಗೆ ತಂದರು. ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಅಳವಡಿಸುವ ಮೂಲಕ ಭಾರತದ ರಾಜ್ಯಗಳನ್ನು ವಶಪಡಿಸಿಕೊಂಡರು. ಈ ಅವಧಿಯಲ್ಲಿ ಭಾರತದ ದಕ್ಷಿಣ, ಪಶ್ಚಿಮ, ವಾಯುವ್ಯ ಭಾಗಗಳಲ್ಲಿ ನಡೆಸಿದ ಯುದ್ಧಗಳಲ್ಲಿ 4 ಆಂಗ್ಲೋ-ಮರಾಠ ಯುದ್ಧ, 3 ಆಂಗ್ಲೋ-ಮರಾಠ ಯುದ್ಧ, 4 ಆಂಗ್ಲೋ-ಮೈಸೂರು ಯುದ್ಧ, 2 ಆಂಗ್ಲೋ-ಸಿಖ್ ಯುದ್ಧ ನಡೆಸಿದರು. ಅದರಲ್ಲಿ ಮೊದಲನೇ ಆಂಗ್ಲೋ-ಮರಾಠ ಯುದ್ಧ ಇದು 1775ರಿಂದ 1782ರವರೆಗೆ ನಡೆಯಿತು. ಬಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ವಶದಲ್ಲಿದ್ದ 2ನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸಿದರು. ಚಕ್ರವರ್ತಿಯು ಬ್ರಿಟಿಷರಿಗೆ ನೀಡಿದ್ದ ಕಾರ ಮತ್ತು ಅಲಹಾಬಾದ್ಗಳನ್ನು ಮತ್ತೆ ಮರಾಠರಿಗೆ ನೀಡಿದನು. ಇದರಿಂದ ಬ್ರಿಟಿಷ್ ಮತ್ತು ಮರಾಠರ ನಡುವೆ ವೈರತ್ವಕ್ಕೆ ಕಾರಣವಾಯಿತು. ಇದರಿಂದ ಮರಾಠರ
ಮರಾಠರ ಬಲಿಷ್ಠ ಪೇಶೆಯಾದ ಬಕ್ಸರ್ ಕದನದಲ್ಲಿ ಸೋತು ಬ್ರಿಟಿಷರ ವಶದಲ್ಲಿದ್ದ ಎರಡನೇ ಶಾ ಆಲಂನನ್ನು ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸಿದರು. ಚಕ್ರವರ್ತಿಯು ಬ್ರಿಟಿಷರಿಗೆ ನೀಡಿದ ಕಾರ ಮತ್ತು ಅಲಹಾಬಾದ್ಗಳನ್ನು ಮತ್ತೆ ಮರಾಠರಿಗೆ ನೀಡಿದನು. ಇದರಿಂದ ಬ್ರಿಟಿಷ್ ಮತ್ತು ಮರಾಠರ ನಡುವಿನ ವೈರತ್ವಕ್ಕೆ ಕಾರಣವಾಯಿತು. ಮರಾಠರ ಬಲಿಷ್ಠ ಪೇಶ್ವೆಯಾದ ಮಾಧವರಾವ್ ಈ ಸಮಯದಲ್ಲೇ ತೀರಿಕೊಂಡಿದ್ದು ಮರಾಠರಿಗೆ ತುಂಬಲಾರದ ನಷ್ಟವಾಯಿತು. ಪೇಶ್ವೆ ಸ್ಥಾನಕ್ಕೆ ಅವರ ತಮ್ಮನಾದ ನಾರಾಯಣರಾವ್ ಅವರು ಬಂದರಾದರೂ ಅವರ ಚಿಕ್ಕಪ್ಪ ರಘೋಬರವರು ಕೊಲೆ ಮಾಡಿದರು. ಇದರಿಂದ ಪೇಶ್ವೆಯ ಸ್ಥಾನಕ್ಕೆ ಕಲಹ ಏರ್ಪಟ್ಟಿತು. ನಾನಾ ಫಡ್ನವೀಸ್ ಅವರ ನೇತೃತ್ವದಲ್ಲಿ ನಡೆದ ಸ್ಥಾನಕಾಂಕ್ಷಿಯಾದ ರಘೋಬರ ಬದಲು ನಾರಾಯಣರಾವ್ ಅವರ ಮಗನಾದ ಎರಡನೇ ಮಾಧವರಾವ್ ಮರಾಠರ ಒಕ್ಕೂಟವು ಪಟ್ಟಕ್ಕೆ ಏರಿಸಿತು. ಇದರಿಂದ ಮರಾಠರ ಮನೆತನಗಳ ನಿರೀಕ್ಷಿತ ಬೆಂಬಲ ಸಿಗದೆ ರಘೋಬರು ಬ್ರಿಟಿಷರ ಬೆಂಬಲ ಕೋರಿದರು. ಈ ಸಮಯವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಯೋಚಿಸಿದರು. ಈ ಮಾಧವರಾವ್ ಮತ್ತು ಬ್ರಿಟಿಷರ ನಡುವೆ 1775 ಮತ್ತು 1782 ದೀರ್ಘಕಾಲದ ಯುದ್ಧ ನಡೆಯಿತು. ಇದರಲ್ಲಿ ಮೊದಲು ಪ್ರಾರಂಭಿಕ ಗೆಲುವನ್ನು ಮರಾಠರು ಸಾಧಿಸಿದರು. ಅಂತಿಮವಾಗಿ ಅವರಿಗೆ ಸೋಲಾಯಿತು. ಇದರಿಂದ ಮರಾಠರು ಯುದ್ಧ ನಡೆಸಲಾಗದೆ ಬ್ರಿಟಿಷರೊಂದಿಗೆ ಸಾಲ್ವಾಯ್ ಒಪ್ಪಂದದಿಂದ ಈ ಯುದ್ಧವು ಕೊನೆಗೊಂಡಿತು. ಇದರಿಂದ ಎರಡನೇ ಮಾಧವರಾವ್ ನೇಮಕರಾದನು. ನನ್ನ ಸ್ನೇಹಿತೆ ಮುಂದುವರಿಸುತ್ತಾರೆ. ಸಹಾಯಕ ಸೈನ್ಯ ಪದ್ಧತಿ. ಭಾರತೀಯ ರಾಜರುಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಸಲುವಾಗಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದರು. 1798ರಲ್ಲಿ ವೆಲೆಸ್ಲಿಯು ಈ ಪದ್ಧತಿಯನ್ನು ಜಾರಿಗೆ ತಂದನು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮತ್ತು ಭಾರತೀಯ ರಾಜ್ಯಗಳ ನಡುವೆ ಒಂದು ಸೈನಿಕ ಒಪ್ಪಂದವಾಗಿದೆ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಗಳನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಎರಡನೇ ನಿಬಂಧನೆ, ಸೇನೆಯ ವೆಚ್ಚ ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಇಲ್ಲದಿದ್ದರೆ ನಿರ್ದಿಷ್ಟ ಸಂಪತ್ತುಭರಿತವಾದ ರಾಜ್ಯವನ್ನು ಬಿಟ್ಟುಕೊಡಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯನ್ನು ನೇಮಿಸಿಕೊಳ್ಳಬೇಕು. ರಾಜನು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ನೇಮಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜರುಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ ಸಮಿತಿ ಬೇಕು. ಇದಕ್ಕೆ ಪ್ರತಿಯಾಗಿ ಕಂಪನಿಯ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ನೀಡುತ್ತಿದ್ದರು. ನಂತರ ಎರಡನೇ ಆಂಗ್ಲೋ ಮರಾಠ ಯುದ್ಧ ಮತ್ತು ಈ 4 ನಿಬಂಧನೆಗಳು ತನ್ನ ರಾಜ್ಯದಲ್ಲಿ ತುಕಡಿಗಳನ್ನು ಇರಿಸಿಕೊಳ್ಳಬೇಕು ಮತ್ತು ಆ ತುಕಡಿಗಳಿಗೆ ಬೇಕಾಗಿದ್ದ ವೆಚ್ಚ ಇವುಗಳನ್ನು ತಾವೇ ವಹಿಸಿಕೊಳ್ಳಬೇಕು ಮತ್ತು ಆಸ್ಥಾನದಲ್ಲಿ ಯಾವುದೇ ಯುರೋಪಿಯರನ್ನು ತನ್ನ ಅನುಮತಿ ಇಲ್ಲದೆ ನೇಮಿಸಿಕೊಳ್ಳುವಂತಿಲ್ಲ. ಕಂಪನಿಯು ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ನೀಡುತ್ತಿದ್ದರು. ಎರಡನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧವು 1803ರಿಂದ 1805ರವರೆಗೆ ನಡೆಯಿತು. ಮರಾಠರ ಮನೆತನಗಳ ನಾಯಕರುಗಳ ನಡುವೆ ಸಂಘರ್ಷವಾಯಿತು. ಅದರಿಂದಲೇ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧ ಆಗಲು ಕಾರಣವಾಯಿತು.
1802ರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಸೈನ್ಯದ ಮೇಲೆ ದಾಳಿ ನಡೆಸಿ ಪೇಶ್ವೆ ಸೈನ್ಯವನ್ನು ಸೋಲಿಸಿದರು. ಬ್ರಿಟಿಷರ ಸಹಾಯ ಹೆಚ್ಚಿಸಿದನು. ಲಾರ್ಡ್ ವೆಲ್ಲೆಸ್ಲಿಯು ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶ ಮಾಡಲು ಸಹಾಯ ಮಾಡಲು ಅವಕಾಶ ಸಿಕ್ಕಿತು. ಪೇಶ್ವೆಯು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದನು, ಆದರೆ ಉಳಿದ ಮನೆತನಗಳು ವಿರೋಧಿಸಿದವು. 1803ರಲ್ಲಿ ಮರಾಠರ ಮನೆತನ ಸೈನ್ಯವನ್ನು ವೆಲ್ಲೆಸ್ಲಿಯು ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿಯು ವಿದೇಶಕ್ಕೆ ಹೊರಟು ಹೋದನು. ನಂತರ ಮೂರನೇ ಆಂಗ್ಲೋ ಮರಾಠರ ಯುದ್ಧ. ಈ ಯುದ್ಧವು 1817ರಿಂದ 1818ರವರೆಗೆ ನಡೆಯಿತು. ಮರಾಠರ ಮನೆತನಗಳು ತಮ್ಮ ಘನತೆ ಮತ್ತು ಗೌರವವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸಿದರು. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷರ ರೆಸಿಡೆನ್ಸಿ ಕಂಪನಿಯ ಮೇಲೆ ದಾಳಿ ಮಾಡಿ ಅದನ್ನು ಸುಟ್ಟನು. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನ ಬ್ರಿಟಿಷರು ವಿರುದ್ಧ ದಂಗೆ ಎದ್ದು 1818ರಲ್ಲಿ ಸೋತು ಶರಣಾದನು. ಬದಲಾಗಿ ಶಿವಾಜಿ ವಂಶಸ್ಥ ಪ್ರತಾಪ್ ಸಿಂಹ ಸಣ್ಣ ರಾಜ್ಯ ಪ್ರತಿಷ್ಠೆಗೆ ಮರಾಠರ ಸಂಪಾದಕ ಮುಖಂಡನಾಗಿ ಮೂಲಕ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಿದನು. ಇಲ್ಲಿಗೆ ಮೂರನೇ ಆಂಗ್ಲೋ ಮರಾಠರ ಯುದ್ಧ ಕೊನೆಗೊಂಡಿತು. ನನಗೆ ಮುಂದುವರೆದ ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ನಾನು ಮುಂದುವರಿಸುತ್ತೇನೆ. ಮರಾಠ ಮನೆತನ ಇದು 1817ರಿಂದ 1818ರವರೆಗೆ ನಡೆಯುತ್ತದೆ. ಮರಾಠ ಮನೆತನಗಳು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನವನ್ನು ನಡೆಸಿದವು. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟೇ ಯುದ್ಧಗಳಲ್ಲಿ ಸೋತು ಶರಣಾದನು. ಈಗ ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ. ಇದು 1818ರಿಂದ 1857ರವರೆಗೆ ನಡೆಯುತ್ತದೆ. ಬ್ರಿಟಿಷರು 1818ರಿಂದ ಸಕವರ್ಷ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದರು. ಈ ಅವಧಿಯಲ್ಲಿ ಪಂಜಾಬ್, ಸಿಂಧ್, ಔಧ್ ಮೊದಲಾದ ಪ್ರಮುಖ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಆಕ್ರಮಿಸಿದನು. ಈಗ ಆಂಗ್ಲೋ ಸಿಖ್ ಯುದ್ಧಗಳು. 1839ರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಿತು. 1809ರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು. 1845ರ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು. ಅಂತಿಮವಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲಪ್ಪಬೇಕಾಯಿತು. ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಹೀಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಯಿತು. 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಸಿಖ್ಖರು ಪ್ರತಿಭಟಿಸಿದರು. ಅಂತಿಮವಾಗಿ ಲಾರ್ಡ್ ಡಾಲ್ಹೌಸಿಯು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಂಡನು. ಡಾಲ್ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಇದು 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲ್ಹೌಸಿಯು ಭಾರತದ ಎಲ್ಲಾ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದ. ಡಾಲ್ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು. ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಳ್ಳಲಾಗುತ್ತಿತ್ತು. ಈ ನೀತಿಗೆ ಒಳಪಟ್ಟ ರಾಜ್ಯಗಳಲ್ಲಿ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯಪುರ್, ಝಾನ್ಸಿ, ನಾಗಪುರ ಮೊದಲಾದವುಗಳ ಪ್ರಮುಖವಾದವುಗಳಾಗಿವೆ. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಅನ್ನು
ಈ ನೀತಿಯನ್ನು ರಾಜಕೀಯ ಅಸ್ತಾರವಾಗಿ ಜಾರಿಗೊಳಿಸಿದನು. ಡಾಲ್ಹೌಸಿಯ ತಡೆಯಿಲ್ಲದ ರಾಜ್ಯಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ, ಅವರ ಬಗೆಗೆ ಸಹಾನುಭೂತಿಯುಳ್ಳ ಸಾಮಾನ್ಯ ಜನವರ್ಗವು ಕೂಡ ಬ್ರಿಟಿಷರ ವಿರುದ್ಧ ಪ್ರತಿರೋಧವನ್ನು ಒಡ್ಡಿದರು. ಮಡುಗಟ್ಟಿದ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೆಡುವಂತೆ ಮಾಡಿತು. ಇದರ ಪರಿಣಾಮವಾಗಿಯೇ 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಸ್ಫೋಟಗೊಂಡಿತು. ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣಾ ಪಾಠದಲ್ಲಿ 3 ಆಂಗ್ಲೋ ಮರಾಠ ಯುದ್ಧಗಳು, ಈ ಬ್ರಿಟಿಷರಿಗೆ ಮತ್ತು ಮರಾಠರಿಗೆ ನಡೆದಂತ ಯುದ್ಧಗಳು. ಈ ಯುದ್ಧಗಳಲ್ಲಿ ಮರಾಠರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡರು. 2 ಆಂಗ್ಲೋ ಸಿಖ್ ಯುದ್ಧಗಳು. ಈ ಯುದ್ಧಗಳು ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ನಡೆಯಿತು. ಈ ಯುದ್ಧಗಳಲ್ಲಿ ಸಿಖ್ಖರು ಸೋತು ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಸಹಾಯಕ ಸೇನಾ ಪದ್ಧತಿಯ ಅರ್ಥ ದೇಶೀಯ ರಾಜನು ಬ್ರಿಟಿಷರ ಸೇನಾ ತುಕಡಿಯನ್ನು ಇರಿಸಿಕೊಂಡು ಅದರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಭರಿಸಬೇಕಾಗಿತ್ತು. ಇದೊಂದು ರೀತಿಯಲ್ಲಿ ಭಾರತದ ಬಹುತೇಕ ದೇಶೀಯ ಸಂಸ್ಥಾನಗಳಾದ ಹೈದರಾಬಾದ್, ಮೈಸೂರು, ಔರ್, ತಂಜಾವೂರು, ಮರಾಠ ಸಂಸ್ಥಾನಗಳು, ಅರ್ಕಾಟ್, ಪೂನಾ, ವಿರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಈ ಒಪ್ಪಂದಕ್ಕೆ ಒಳಪಟ್ಟವು. ನಂತರ ಡಾಲ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಡಿಯಲ್ಲಿ ದೇಶೀಯ ರಾಜನಿಗೆ ಮಕ್ಕಳಿಲ್ಲದ ಆ ರಾಜ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕತ್ವದ ಹಕ್ಕಿರಲಿಲ್ಲ. ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ಸತಾರಾ, ಜೈಪುರ್, ಸಂಬಲ್ಪುರ, ಉದಯ್ಪುರ್, ಝಾನ್ಸಿ, ನಾಗಪುರ ಮುಂತಾದವುಗಳು ಬ್ರಿಟಿಷರ ವಶವಾದವು. ಇಷ್ಟು ಅಂಶಗಳನ್ನು ಈ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡೆವು. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಈ ಪಾಠಕ್ಕೆ ಸಂಬಂಧಿಸಿದಂತೆ ನಾನು ನೈಜ ಕಥೆಯನ್ನು ಹೇಳುತ್ತೇನೆ. ಎಲ್ಲರೂ ಗಮನವಿಟ್ಟು ಕೇಳಿಸಿಕೊಳ್ಳಿ. ಕೊನೆಯದಾಗಿ ನಾನು ಈ ಕಥೆಯನ್ನು ಕುರಿತು ಪ್ರಶ್ನೆಯನ್ನು ಕೇಳುತ್ತೇನೆ. ಕಿತ್ತೂರು ಧಾರವಾಡದಿಂದ 31 ಕಿಲೋಮೀಟರ್, ಬೆಳಗಾವಿಯಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಯಾವುದೇ ಮಾರ್ಗವಾಗಿ ಬಂದರೂ ಈ ಊರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಂಬರ್ 4ರಲ್ಲಿರುವ ಕಾರಣ ಸಾಕಷ್ಟು ಸಾರಿಗೆ ವ್ಯವಸ್ಥೆಯನ್ನು ಹೊಂದಿದೆ. ಹೆಮ್ಮೆಯ ರಾಣಿ ಕಿತ್ತೂರಿನ ಚೆನ್ನಮ್ಮ, ಕಿತ್ತೂರಿನ ರಾಣಿಯಾಗಿದ್ದ ಚೆನ್ನಮ್ಮ ಕುದುರೆ ಸವಾರಿ, ಕತ್ತಿವರಸೆ, ಬಿಲ್ಲು ವಿದ್ಯೆಗಳನ್ನು ನಿಪುಣರಾಗಿದ್ದರು. ಪತಿ ಮಲ್ಲಸರ್ಜ ಮತ್ತು ಮಗ ಶಿವಲಿಂಗ ಸರ್ಜನ ಮರಣದ ನಂತರ ಬ್ರಿಟಿಷರು ದತ್ತಕ ಪುತ್ರನಿಗೆ ಪಟ್ಟ ಕಟ್ಟಲು ಬ್ರಿಟಿಷ್ ಸರ್ಕಾರ ಒಪ್ಪಲಿಲ್ಲ. ಅದಕ್ಕೆ ರಾಣಿ ತೋರಿದ ಪ್ರತಿರೋಧವೇ ಮುಂದೆ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆಯಿತು. ಬ್ರಿಟಿಷರು ದಾಳಿ ಮಾಡಿದಾಗ ಮೊದಲ ಹಂತಗಳಲ್ಲಿ ಗೆಲುವು, ಕಲೆಕ್ಟರ್ ಥ್ಯಾಕರೆಯ ಹತ್ಯೆ. ಆದರೆ ಸಂಸ್ಥಾನದ ಕೆಲವು ಕುತಂತ್ರಿಗಳು ಮಾಡಿದ ಮೋಸದಿಂದ ರಾಣಿ ಸೆರೆ ಆಗಬೇಕಾಯಿತು. ದೆಹಲಿಯ ಸಂಸತ್ ಭವನದಲ್ಲಿ ಆವರಣದಲ್ಲೂ ಚೆನ್ನಮ್ಮಾಜಿಯ ಪ್ರತಿಮೆ ಸ್ಥಾಪಿಸಿದರು. ಚೆನ್ನಮ್ಮಳ ಹೋರಾಟಕ್ಕೆ ಕಾರಣಗಳ ಬಗ್ಗೆ ಪ್ರಶ್ನಿಸಿ ಉತ್ತರ ಪಡೆಯುವರು. ಕಿತ್ತೂರು ರಾಣಿ ಚೆನ್ನಮ್ಮ ಯಾರ ವಿರುದ್ಧ ಯುದ್ಧವನ್ನು ಮಾಡ್ತಾಳೆ? ಯಾಕೆ? ಆ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿ ಜಾರಿಗೆ ತಂದವನೇ ಇವನು ಡಾಲ್ಹೌಸಿ. ಇವನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತರ್ತಾನೆ.